ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ಡ್ರಗ್ಸ್ ದಂಧೆ ಬಗ್ಗೆ ಸಮಗ್ರ ಮಾಹಿತಿಯನ್ನು ಗೃಹ ಸಚಿವರಿಗೆ ಡಿಸಿಪಿ ಸಂದೀಪ್ ಪಾಟೀಲ್ ಅವರು ಕೊಟ್ಟಿದ್ದಾರೆ. ಕೆಲವೇ ಹೊತ್ತಿನ ಮುಂಚೆ ನಡೆದಂತಹ ಬೆಳವಣಿಗೆ ಇದು. ಆ ಭೇಟಿಯ ಬಳಿಕ ಬಸವರಾಜ ಬೊಮ್ಮಾಯಿ ಮಾನ್ಯ ಗೃಹ ಸಚಿವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಈ ಕ್ಷಣ ನೋಡ್ತಾ ಇದ್ದೀರಾ, ಬ್ರೇಕಿಂಗ್ ನ್ಯೂಸ್. ಸತತವಾಗಿ ಡ್ರಗ್ಸ್ ಜಾಲದ ಮೇಲೆ ರೇಡ್ ಆಗ್ತಾ ಇದೆ. ಬಂಧಿತರಿಂದ ಮಹತ್ವದ ಮಾಹಿತಿಯನ್ನು ಪಡ್ಕೋತಾ ಇದ್ವಿ, ಸುಳಿವು ಕೂಡ ಸಿಗ್ತಾ ಇದೆ. ಟೆಕ್ನಾಲಜಿನ ಉಪಯೋಗಿಸ್ತಾ ಇದ್ವಿ, ಆ ಮೂಲಕ ಸಪ್ಲೈ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ವಿ. ಕೆಲ ನಟರು ಭಾಗಿಯಾಗಿದ್ದಾರೆ ಎಂಬ ಮಾಹಿತಿ ಇದೆ. ಐ ರಿಪೀಟ್, ಕೆಲ ನಟರು ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಸ್ವಯಂ ಹೇಳಿಕೆಯನ್ನ ಕೊಟ್ಟವರು ಮಹತ್ವದ ಸುಳಿವನ್ನು ಕೊಟ್ಟಿದ್ದಾರೆ. ಎಲ್ಲಾ ಸ್ಟೇಷನ್ ವ್ಯಾಪ್ತಿಯಲ್ಲಿ ಜಾಗೃತರಾಗಿರೋ ಹಾಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಅಂತಿದ್ದಾರೆ ಗೃಹ ಸಚಿವರಾದಂತಹ ಬಸವರಾಜ ಬೊಮ್ಮಾಯಿ ಅವರು. ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೋಡ್ತಿರುವಂತಹ ಬೆಳವಣಿಗೆ ಕೆಲವೇ ಹೊತ್ತಿನ ಮುಂಚೆ ಅಪರಾಧ ವಿಭಾಗದ ಜಂಟಿ ಆಯುಕ್ತ ಸಂದೀಪ್ ಪಾಟೀಲ್ ಅವರು ಗೃಹ ಸಚಿವರನ್ನ ಭೇಟಿ ಮಾಡಿದ್ರು. ಇದುವರೆಗೆ ನಡೆದಂತಹ ಎಲ್ಲ ಬೆಳವಣಿಗೆ, ಅದು ಒಂದು ಕಡೆ ರಾಹುಲ್ನ ಎನ್ಕ್ವೈರಿಗೊಳಪಡಿಸಿದ್ದು, ರವಿಶಂಕರ್ ಅದರ ಹಿಂದೆ ಬೇರೆ ಬೇರೆ ಮಾಹಿತಿಗಳು ಕೊಟ್ಟಂತ ಸುಳ್ಳು ಎಲ್ಲವನ್ನೂ ಕೂಡ ಬಸವರಾಜ ಬೊಮ್ಮಾಯಿ ಅವರಿಗೆ ಬ್ರೀಫ್ ಮಾಡಿದ್ದಾರೆ. ಇದೀಗ ಬಸವರಾಜ ಬೊಮ್ಮಾಯಿ ಅವರು ಬ್ರೀಫ್ ಮಾಡ್ತಿದ್ದಾರೆ, ಹೇಳಿಕೆಯನ್ನ ಕೊಡ್ತಿದ್ದಾರೆ. ಮತ್ತಷ್ಟು ಮಾಹಿತಿ ಪೊಲಿಟಿಕಲ್ ಬ್ಯೂರೋ ಇಂದ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ರೇ, ಪ್ರತಿ ಕ್ಷಣ ಕಳೆದ ಹಾಗೇನೆ ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದ್ದೀರಾ. ಏನಂದ್ರು ಗೃಹ ಸಚಿವರು? ಹರೀಶ್ ನಾಗರಾಜ್, ಮಹತ್ವದ ಸುಳಿವನ್ನ ಗೃಹ ಸಚಿವರು ನಮಗೆ ಬಿಟ್ಕೊಟ್ರು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ 3 ಮಹತ್ವದ ಸುಳಿವನ್ನ ಬಿಟ್ಕೊಟ್ರು. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಬಂಧನ ಆಗಿರುವವರಿಂದಲೂ ಕೂಡ ಮಹತ್ವದ ಸುಳಿವು ಸಿಕ್ಕಿದೆ ಅಂತ ಹೇಳಿ ನಾನು ಬೆಳಿಗ್ಗೆ ಅಷ್ಟೇ, ಕೆಲವೇ ನಿಮಿಷಗಳ ಹಿಂದೆ ಅಷ್ಟೇ ಹೇಳಿದೆ, ರಾಹುಲ್ ಎಂಬ ಪೆಡ್ಲರ್ ನ ಅರೆಸ್ಟ್ ಮಾಡಲಾಗಿದೆ, ಅವನಿಂದ ಮಹತ್ವದ ಸುಳಿವು ಸಿಕ್ಕಿದೆ. ಈ ಬಗ್ಗೆ ಮಾಹಿತಿಯನ್ನ ಸಂದೀಪ್ ಪಾಟೀಲ್ ಅವರು ಗೃಹ ಸಚಿವರಿಗೆ ಕೊಟ್ಟರು ಅಂತ ಹೇಳಿ ಆ ಮುಖಾಂತರ ಈಗ ಬಂಧನಕ್ಕೆ ಒಳಗಾಗಿರುವ ಮುಖಾಂತರ ಮತ್ತೆ ಎಲ್ಲೆಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತಿದೆ, ಕೇವಲ ಸ್ಯಾಂಡಲ್ವುಡ್ ಅಲ್ಲ ಬೇರೆ ಕಡೆ ಕೂಡ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಿರೋ ಮಾಹಿತಿ ಸಿಕ್ಕಿರುವಂತದ್ದು. ಹಾಗಾಗಿ ಈ ಮಾತನ್ನು ಕೂಡ ಹೊರಹಾಕಿದ್ರು. ಮತ್ತೊಂದು ಕಡೆ ಸ್ಯಾಂಡಲ್ವುಡ್ ಡ್ರಗ್ಸ್ ಮಾಫಿಯಾ ಸಂಬಂಧಪಟ್ಟಾಗೆ ಬಹಳಷ್ಟು ನಟ ನಟಿಯರು ಇದ್ದಾರೆ ಅನ್ನೋ ಮುಖಾಂತರ ಇದು ಇಲ್ಲಿಗೆ ನಿಂತು ಹೋಗುವಂತ ಸುದ್ದಿ ಅಲ್ಲ, ಇದು ದೊಡ್ಡ ಮಾಫಿಯಾ ಅನ್ನೋ ಒಂದು ಸುಳಿವನ್ನ ಬಿಟ್ಕೊಟ್ರು. ಮತ್ತೊಂದು ಕಡೆ ಟೆಕ್ನಾಲಜಿ ಮುಖಾಂತರ ಅಂದ್ರೆ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಗಳ ಮುಖಾಂತರ, ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಗಳ ಮುಖಾಂತರ ಸಂಪರ್ಕ ಮಾಡಿ ಡ್ರಗ್ಸ್ ಅನ್ನು ಸಪ್ಲೈ ಮಾಡುವ ಒಂದು ಏನು ಈ ಟೆಕ್ನಾಲಜಿಯನ್ನು ಬಳಸಿಕೊಂಡು ಡ್ರಗ್ ಪೆಡ್ಲರ್ ಗಳು ಈ ಡ್ರಗ್ಸ್ ಅನ್ನು ಸಪ್ಲೈ ಮಾಡ್ತಿದ್ರು. ಅದನ್ನ ಬೆನ್ನತ್ತಿದೀವಿ ಅನ್ನೋ ಮುಖಾಂತರ ಇದು ಒಂದು ಮಹತ್ವದ ಬೆಳವಣಿಗೆ ಅಂತಲೇ ಹೇಳ್ಬೋದು. ಸಿಸಿಬಿ ಪೊಲೀಸರು ಮತ್ತು ಬೆಂಗಳೂರಿನ ಪೊಲೀಸರು ಡ್ರಗ್ಸ್ ಸಪ್ಲೈಯರ್ ಗಳು ಟೆಕ್ನಾಲಜಿಯನ್ನು ಬಳಸಿಕೊಂಡು ಕೂಡ ಡ್ರಗ್ ಅನ್ನ ಸಪ್ಲೈ ಮಾಡ್ತಿದ್ರು ಅನ್ನೋದಕ್ಕೆ ಇದೊಂದು ಮಹತ್ವದ ಸುಳಿವು ಅಂತ ಹೇಳಲಾಗ್ತಿದೆ. ಆ ಮುಖಾಂತರ ಟೆಕ್ನಾಲಜಿ ಬಳಸಿಕೊಂಡು ಡ್ರಗ್ ಅನ್ನು ಸಪ್ಲೈ ಮಾಡ್ತೀರಾ ಅನ್ನೋ ಒಂದು ಮಾತನ್ನು ಕೂಡ ಗೃಹ ಸಚಿವರು ಹೇಳ್ತಿದ್ದಾರೆ. ಹಾಗಾಗಿ ಅದನ್ನು ಕೂಡ ನಾವು ಈಗ ಟ್ರ್ಯಾಕ್ ಮಾಡ್ಲಿಕ್ಕೆ ಹೊರಟಿದ್ದೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಮತ್ತೊಂದು ಕಡೆ ಡ್ರಗ್ಸ್ ಪ್ರಮುಖವಾಗಿ ಬರುವಂತ ಸ್ಥಳ ಅಂತ ಹೇಳಿದ್ರೆ ಅದು ಏರ್ಪೋರ್ಟ್ ಮತ್ತು ಪೋರ್ಟ್ ಗಳಲ್ಲಿ ಹಾರ್ಬರ್ ಮುಖಾಂತರ ಬರುವಂತದ್ದು. ಹಾಗಾಗಿ ಅಲ್ಲಿ ಏನು ಕಸ್ಟಮ್ಸ್ ಆಫೀಸರ್ ಜೊತೆ ನಿರಂತರವಾಗಿ ಈ ಪೊಲೀಸ್ ಇಲಾಖೆ ಸಂಪರ್ಕದಲ್ಲಿರುವಂತದ್ದು ಮತ್ತು ಅಲ್ಲಿ ಬರುವಂತವ್ರು ಹೋಗುವಂತವ್ರು ಮತ್ತು ಅನುಮಾನ ಇರ್ತಕ್ಕಂಥವ್ರನ್ನ ಮೇಲೆ ಕಣ್ಣಿಡುವಂತದ್ದು ಮತ್ತು ಅಲ್ಲಿ ಸೂಕ್ಷ್ಮವಾಗಿ ನಿಗಾ ವಹಿಸುವ ಸಂಬಂಧಪಟ್ಟ ಕೂಡ ಪೊಲೀಸ್ ಇಲಾಖೆ ಕೆಲಸವನ್ನು ಮಾಡ್ತಿದೆ ಮತ್ತು ನಿರಂತರವಾಗಿ ಸಂಪರ್ಕದಲ್ಲಿ ನಾವು ಇದ್ದೀವಿ ಅನ್ನೋ ಮುಖಾಂತರ ಒಟ್ಟಾರೆ ಸರ್ಕಾರ ಈ ಡ್ರಗ್ಸ್ ಮಾಫಿಯಾ ಸಂಬಂಧಪಟ್ಟಾಗೆ ಎಲ್ಲ ಒಂದ್ ಕಡೆ ಒಂದಷ್ಟು ಆಕ್ಟಿವ್ ಆಗಿದೆ, ಒಂದಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದೆ ಮತ್ತು ಸರ್ಕಾರ ಪೊಲೀಸರಿಗೆ ಮುಕ್ತವಾಗಿ ಅವಕಾಶವನ್ನು ಕೊಟ್ಟಿದೆ ಮತ್ತು ಬಹಳಷ್ಟು ಮಾಹಿತಿ ಕೂಡ ಸರ್ಕಾರಕ್ಕೆ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿಯನ್ನ ಗೃಹ ಸಚಿವರು ಹೊರ ಹಾಕಿದ್ದಾರೆ. ಹರೀಶ್ ನಾಗರಾಜ್. ರೈಟ್, ಥ್ಯಾಂಕ್ ಯು ಸೋ ಮಚ್ ಚಿದಾನಂದ ಪಟೇಲ್. ಈ ಕ್ಷಣದ ಮಾಹಿತಿಗಾಗಿ ಗೃಹ ಸಚಿವರೇ ಹೇಳಿಕೆ ಕೊಟ್ಟರು. ಹಾಗೆ ಈಗಾಗಲೇ ಸರ್ಕಾರ ಆಕ್ಟಿವ್ ಆಗಿದೆ, ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಅವ್ರು ಹೇಗೆ ಡ್ರಗ್ಸ್ಗಳನ್ನು ಸಪ್ಲೈ ಮಾಡ್ತಾರೆ ಆ ಮೂಲಕ ಈಗ ಅವ್ರ ಟ್ರ್ಯಾಕ್ಗಳನ್ನು ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಅವರೇ ಸ್ಪಷ್ಟನೆ ಕೊಟ್ಟರು. ಹಾಗೆ ಸ್ಯಾಂಡಲ್ವುಡ್ನಲ್ಲಿ ಲಿಂಕ್ ಇದೆ, ನಟ ನಟಿಯರು ಇದರ ಹಿಂದೆ ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿಯನ್ನು ಈಗಾಗಲೇ ಸಿಕ್ಕಿದೆಯಂತೆ. ಈಗ ಯಾರನ್ನ ಅರೆಸ್ಟ್ ಮಾಡಿದ್ದಾರೆ, ಬಂಧನ ಮಾಡಿದ್ದಾರೆ, ಅವರಿಂದಲೂ ಕೂಡ ಮಹತ್ವದ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಹಾಗಾಗಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ಎಲ್ಲ ಕಡೆ ಎಲ್ಲ ಪೊಲೀಸರನ್ನು ಕೂಡ ನಾವು ಅಲರ್ಟ್ ಮಾಡಿದ್ದೀವಿ, ನಾವು ರೆಡಿ ಆಗಿದ್ದೀವಿ, ಎಲ್ಲ ಕಡೆ ರೇಡ್ ಮಾಡ್ತಿದ್ದೀವಿ, ಎಲ್ಲೂ ಯಾವುದೇ ಸಂದರ್ಭದಲ್ಲಿ ಕೂಡ ಎಸ್ಕೇಪ್ ಆಗೋದಕ್ಕೆ ಬಿಡಲ್ಲ. ಸರ್ಕಾರ ಇದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಈಗ ತೆಗೆದುಕೊಳ್ತಿದ್ದೀವಿ ಅನ್ನೋ ಮಾಹಿತಿಯನ್ನು ಗೃಹ ಸಚಿವರು ಕೊಟ್ಟಿದ್ದಾರೆ. 10 ಗಂಟೆಗೆ ಬರಬೇಕಾಗಿತ್ತು.